ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಡಬಲ್ ಸ್ಟೆಪ್ಪಲ್ಲಿ ಸೀರೆ ಉಡಿಸೋದನ್ನು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅಲಂಕಾರದ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಾನು ಒಂದು ಫುಲ್ ಸಾರಿಯನ್ನು ಬಿಡಿಸ್ಕೊಂಡು ನಾವು ಸೀರೆನ ಎಲ್ಲಿ ಟಕ್ ಮಾಡ್ಕೊಳ್ತೀವಿ ಆ ಒಂದು ತುದಿಯಿಂದ ನಾನು ನೆರಿಗೆಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಕಂಪ್ಲೀಟಾಗಿ ಒಂದು ಮುಕ್ಕಾಲು ಭಾಗದಷ್ಟು ಸೀರೆಯನ್ನು ಪ್ಲೀಟ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಮಿಡ್ಲಲ್ಲಿ ನಮಗೆ ಪ್ಲೀಟ್ಸ್ ಫುಲ್ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಫುಲ್ ಪ್ಲೀಟ್ಸನ್ನು ಮಾಡಿಕೊಂಡು ಪಿನ್ನನ್ನು ಹಾಕ್ಕೊಳ್ಬೋದು, ಕ್ಲಿಪ್ಪನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನೀವು 7ರಿಂದ 8 ನೆರಿಗೆಗಳು ಆಗೋ ತನಕ ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು, ಫುಲ್ ಕಂಪ್ಲೀಟ್ ಮುಕ್ಕಾಲು ಭಾಗದಷ್ಟು ಸೀರೆನ ನಾನು ಪ್ಲೀಟ್ಸನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಇವಾಗ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಸೆರಗಿನ ಪಾರ್ಟ್ ಏನಿದೆ ಅಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಪ್ಲೇಟು ದೊಡ್ಡದಾಗಿ ಹಿಡ್ಕೊಂಡು ಮತ್ತು ಉಳಿದಂಥ ಪ್ಲೀಟ್ಸನ್ನು ಸ್ವಲ್ಪ ಸಣ್ಣದಾಗಿ ಹಿಡ್ಕೊಂಡು ಅಲ್ಲಿ ನಾನು ಗುಂಡು ಸೂಜಿಯನ್ನು ಹಾಕ್ತಾಯಿದ್ದೀನಿ. ಪಿನ್ನನ್ನು ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ರಿಂಗ್ ಒಳಗೆ ಸಿಕ್ಕಾಕೊಳ್ಳುತ್ತೆ. ಹಾಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಜಾಸ್ತಿ ಲೆಂತ್ ಬಿಟ್ಕೊಂಡ್ರೆ ತುಂಬಾ ನಮಗೆ ಡ್ರ್ಯಾಪ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲಂಕಾರ. ಈಗ ಕಂಪ್ಲೀಟ್ ಅಲಂಕಾರ ಮುಗಿದಿದೆ. ಇವಾಗ ಯಾವ ರೀತಿ ಅಲಂಕಾರನ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಒಂದು ಟೇಬಲ್ ಮೇಲೆ ಮಣೆನ ಇಟ್ಕೊಂಡು ಅದರ ಮೇಲ್ಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಿಂದಿಗೆಯನ್ನು ಕೋಲನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ನಾನು ಸಾರಿನ ಒಂದು ಡಬಲ್ ಸ್ಟೆಪ್ಪಲ್ಲಿ ಉಡಿಸ್ತಾ ಇರೋದ್ರಿಂದ ಒಂದು ಕಾಲು ಭಾಗದಷ್ಟು ನಾನು ಮೇಲ್ಗಡೆ ತಗೊಳ್ತಾ ಇದ್ದೀನಿ ಮತ್ತು ಉಳಿದಂತೆ ಲೆಫ್ಟ್ ಸೈಡಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಕಾಲು ಭಾಗದಷ್ಟು ರೈಟ್ ಸೈಡ್ ಬಿಟ್ಕೊಂಡು ಇಲ್ಲಿ ಪಿನ್ನನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಮಾಡೋದ್ರಿಂದ ನಮಗೆ ಮೇಲ್ಗಡೆ ನೆರಿಗೆಗಳು ತುಂಬ ನೀಟಾಗಿ ಕಾಣುತ್ತೆ, ಕೆಳಗಡೆ ನೆರಿಗೆಗಳು ಕೂಡ ನೀಟಾಗಿ ಕಾಣುತ್ತೆ. ಲೆಫ್ಟ್ ಸೈಡ್ ಇರೋದನ್ನು ರೈಟ್ ಸೈಡ್ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ತುಂಬ ನೀಟಾಗಿ ಕಾಣುತ್ತೆ. ಹಾಗೆ ನೆರಿಗೆಗಳು ತುಂಬಾ ಲೆಂತಿಯಾಗಿದ್ದರೆ ನಮಗೆ ಫೋಲ್ಡಿಂಗ್ ಕಾಣುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೇಲ್ಗಡೆ ನಾವು ಎಳ್ಕೊಂಡು ಅಲ್ಲಿ ಕ್ಲಿಪ್ ಅಥವಾ ಏನಾದರೂ ಹಾಕ್ಕೊಳ್ಬೇಕಾಗುತ್ತೆ. ಆಗ ನಮಗೆ ನೆರಿಗೆಗಳು ಸ್ಟ್ರೈಟಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ವಲ್ಪ ಫೋಲ್ಡ್ ಕಾಣ್ತಾ ಇತ್ತು, ಅದನ್ನು ಮೇಲ್ಗಡೆ ಎಳ್ಕೊಂಡು ಅದಾದಮೇಲೆ ಇವಾಗ ಒಂದು ದಾರದಿಂದ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಮಗೆ ನೆರಿಗೆಗಳನ್ನು ಸ್ಟ್ರೈಟ್ ಮಾಡ್ಕೊಳ್ಬೋದು, ತುಂಬ ನೀಟಾಗಿ ಕಾಣುತ್ತೆ ಲಕ್ಷ್ಮಿ ಅಲಂಕಾರ. ಈಗ ನಾನು ರೈಟ್ ಸೈಡ್ ಏನು ಪ್ಲೀಟ್ಸನ್ನು ಮೇಲೆ ಸೆಕ್ಯೂರ್ ಮಾಡಿದ್ದೀನಿ ಅದನ್ನು ಕೂಡ ಕೆಳಗಡೆ ಬಿಟ್ಟು ಅದನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ತೇನೆ. ರೈಟ್ ಸೈಡ್ ಇರೋದನ್ನು ಲೆಫ್ಟ್ ಸೈಡ್ ಬರೋ ಥರ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ನೆರಿಗೆಗಳನ್ನು 1 by 1 ಕಾಣೋ ಥರ ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಇದರ ಮೇಲ್ಗಡೆ ಒಂದು ಸಣ್ಣ ಬಿಂದಿಗೆಯನ್ನು, ಸಣ್ಣ ಪಾತ್ರೆಯನ್ನು, ಒಂದು ಕೋಲನ್ನು ಕಟ್ಕೊಂಡು ಅದಕ್ಕೂ ಕೂಡ ಒಂದು ಕೋಲನ್ನು ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಇಲ್ಲಿ ಡಬಲ್ ಸೈಡ್ ಗಮ್ ಟೇಪನ್ನು ಯೂಸ್ ಮಾಡ್ಬೋದು. ನಾನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಸೆರಗಿಂದ ಇದನ್ನು ಕವರ್ ಮಾಡಬೇಕು, ಸೆರಗಿನ ಪ್ಲೀಟ್ಸಿಂದ ಕವರ್ ಮಾಡಬೇಕಾಗುತ್ತೆ. ಹಾಗಾಗಿ ಸೆರಗಿನ ಪ್ಲೀಟ್ಸನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಬಿಂದಿಗೆನ ಒಂದು ಬಟ್ಟೆಯಿಂದ ಕವರ್ ಮಾಡಬೇಕಾಗುತ್ತೆ. ಬಟ್ಟೆಯಿಂದ ಕವರ್ ಮಾಡ್ತಾಯಿದ್ದೀನಿ ಗುಂಡು ಸೂಜಿಯನ್ನು ಉಪಯೋಗಿಸ್ಕೊಂಡು. ಈ ರೀತಿ ಕವರ್ ಮಾಡೋದ್ರಿಂದ ನಮಗೆ ಪ್ಲೀಟ್ಸ್ ಎಲ್ಲೂ ಕೂಡ ಪಿನ್ ಮಾಡಿರೋದ್ರಿಂದ ನಮಗೆ ಸ್ಪ್ರೆಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಕವರ್ ಮಾಡಿದರೆ ನಮಗೆ ನೀಟಾಗಿ ಪ್ಲೀಟ್ಸನ್ನು ಅದರ ಮೇಲ್ಗಡೆ ಅಟ್ಯಾಚ್ ಮಾಡ್ಬೋದು. ಈಗ ಬಟ್ಟೆಯಿಂದ ಕವರ್ ಮಾಡಿ ಆಗಿದೆ. ಈಗ ಸೆರಗಿನ ಪ್ಲೀಟ್ಸನ್ನು ಇದಕ್ಕೆ ಕವರ್ ಮಾಡಬೇಕಾಗುತ್ತೆ. ಈಗ ಬಟ್ಟೆಯಿಂದ ಕವರ್ ಮಾಡಿ ಆಗಿದೆ. ಹಾಗೆ ನೆರಿಗೆಗಳು ಏನಾದರೂ ಆ ಕಡೆ ಈ ಕಡೆ ಆಗಿದ್ದರೆ ಅದನ್ನೆಲ್ಲ ನೀಟಾಗಿ ಸರಿಯಾಗಿ ಮಾಡಿಕೊಂಡು ಇವಾಗ ಸೆರಗನ್ನು ಮುಂಭಾಗದಿಂದ ತೊಗೊಂಡು ಬಂದು ವಿ ಶೇಪಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ವಿ ಶೇಪಲ್ಲಿ ಹಾಕ್ಕೊಂಡು ಫೋಲ್ಡನ್ನು ಮಾಡಿಕೊಂಡು ಅಲ್ಲಿ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡಬೇಕಾಗುತ್ತೆ. ಆಗ ನೀಟಾಗಿ ಕಾಣುತ್ತೆ ನಮಗೆ
ಈ ರೀತಿ ಬೇಕಾದರೆ ಈ ರೀತಿ ನೀವು ಡ್ರ್ಯಾಪ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬೇರೆ ರೀತಿ ಕೂಡ ಡ್ರ್ಯಾಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೀತಿ ಸೆರಗು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವಾಗ ವಿ ಶೇಪಲ್ಲಿ ಇದನ್ನು ಪಿನ್ನನ್ನು ಹಾಕ್ಕೊಂಡು ಅದಾದಮೇಲೆ ಸೊಂಟ ಪಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊಂಟ ಪಟ್ಟಿ ಹಾಕ್ಕೊಂಡು ನಿಮ್ಮಲ್ಲಿ ಇರುವಂಥ ಒಡವೆಗಳನ್ನು ಹಾಕ್ಕೊಳ್ಳಿ ದೇವಿಗೆ. ಹಾಗೆ ನನ್ನಲ್ಲಿ ಇರುವಂಥ ಒಡವೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ನಾವು ಕಳಶ ಇರ್ಬೋದು, ಕಳಶದ ಒಳಗಡೆ ಹಾಕುವಂಥ ಯಾವುದೇ ಒಂದು ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ಮಿಸ್ ಮಾಡದೆ ಹಾಕ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಜಡೆ ಬಿಲ್ಲೆ ಮತ್ತು ಆರ್ಟಿಫಿಷಿಯಲ್ ಹೂವದ ಬದಲು ನೀವು ರಿಯಲ್ ಆಗಿ ಸಿಗುವಂಥ ಹೂಗಳನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಲಂಕಾರ. ಮತ್ತು ರಿಯಲ್ ಆಗಿ ಸಿಗುವಂಥ ಹೂಗಳನ್ನೇ ಹಾಕ್ಕೊಳ್ಬೇಕು ನಾವು ಪೂಜೆಗೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹೊತ್ತು ಏನೆಲ್ಲ ಇಡಬೇಕಾಗುತ್ತೋ ಹಣ್ಣು ಕಾಯಿ ನೈವೇದ್ಯ ಎಲ್ಲವನ್ನು ಇಟ್ಟು ಪೂಜೆ ಮಾಡೋದು. ಸೊ ಇವಾಗ ಕಳಶವನ್ನು ಇಡ್ತಾ ಇದ್ದೀನಿ ನಾನು. ಲಕ್ಷ್ಮಿ ಮುಖಪದ್ಮವನ್ನು ಕೂಡ ಕೂರಿಸ್ತಾ ಇದ್ದೀನಿ. ಒಂದು ತೆಂಗಿನಕಾಯಿ ಇಟ್ಟು ಅದಾದಮೇಲೆ ಮುಖಪದ್ಮವನ್ನು ಕೂರಿಸಿದರೆ ಮತ್ತು ಒಂದು ಜಡೆ ಬಿಲ್ಲೆ ಹಾಕಿದರೆ ಲಕ್ಷ್ಮಿ ಅಲಂಕಾರ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.